ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಈ ದಿನ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಜ್ಯೋತಿರಾಜ್ರವರಿದ್ದಾರೆ. ಹಲವಾರು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹತ್ತಿ ಖ್ಯಾತಿಯನ್ನು ಪಡೆದಿರುವ ಇವರು ಇತ್ತೀಚೆಗೆ ಜಮಲಾಬಾದ್ ಬೆಟ್ಟವನ್ನು ಕೂಡ ಹತ್ತಿದ್ದಾರೆ. ಈ ದಿನ ಕಾರಿಂಜೇಶ್ವರ ಬೆಟ್ಟವನ್ನು ಹತ್ತುವಂಥ ಒಂದು ಯೋಚನೆಯಲ್ಲಿ ಅವರು ಬೆಳ್ತಂಗಡಿಗೆ ಆಗಮಿಸಿದ್ದಾರೆ. ದಿನಾಂಕ 23ರಂದು ಬೆಳಗ್ಗೆ ಕಾರಿಂಜೇಶ್ವರ ಬೆಟ್ಟವನ್ನು ಸುಮಾರು 300 ಅಡಿ ಎತ್ತರ ಇರುವಂತಹ ಕಾರಿಂಜೇಶ್ವರ ಬೆಟ್ಟವನ್ನು ಹತ್ತಲಿಕ್ಕಿದ್ದಾರೆ. ಈಗ ನಮ್ಮ ಜೊತೆ ಅವರು ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್ ನಮಸ್ತೆ. 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 ಬಹಳ ಖುಷಿ ಆಗ್ತಾ ಇದೆ. ಈ ದಿನ ನೀವು ನಮ್ಮ ಬೆಳ್ತಂಗಡಿಗೆ ಆಗಮಿಸಿದ್ದೀರಾ. ಕಳೆದ ಬಾರಿ ಜಮಲಾಬಾದ್ ಬೆಟ್ಟವನ್ನು ಹತ್ತಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಇವಾಗ ನೀವು ಕಾರಿಂಜೇಶ್ವರ ಬೆಟ್ಟವನ್ನು ಹತ್ತಬೇಕು ಅನ್ನುವಂತ ಒಂದು ನಿರ್ಧಾರದಿಂದ ಬೆಳ್ತಂಗಡಿಗೆ ಅದರ ಪೂರ್ವ ಸಿದ್ಧತೆಗೋಸ್ಕರ ಬಂದಿದ್ದೀರಾ ಸರ್. ನಿಮ್ಮ ಈ ಅನುಭವದ ಮಾತುಗಳನ್ನು, ಈ ಬೆಟ್ಟ ಹತ್ತುವ ಬಗ್ಗೆ ನಿಮ್ಮ ಅನುಭವದ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳ್ಬೋದಾ? ನನ್ನ ಅನುಭವ ಬಗ್ಗೆ ಹೇಳ್ಬೇಕಂದ್ರೆ ಈ ಬಂಡೆ ಹತ್ತದು ನನಗೆ ಜೀವ ಕೊಟ್ಟಿತ್ತು. ಅಂದ್ರೆ ನಾನು ಯಾರು ಏನೋ ಗೊತ್ತೇ ಇರ್ಲಿಲ್ಲ, ಅನಾಥವಾಗಿ ಬದುಕಿದವನು. ಆಮೇಲೆ ಈ ಬಂಡೆ ಹತ್ತೋದ್ರಿಂದ ನನಗೆ ತುಂಬಾ ಜನ ಪ್ರೀತಿ ಸಿಕ್ತು, ತುಂಬಾ ತಂದೆ ತಾಯಿ ಸಿಕ್ತು, ಈ ಕರ್ನಾಟಕ ಸಿಕ್ತು. ಹಾಗಾಗಿ ನಾನು ಇಲ್ಲೇ ಇದು ಮಾಡ್ಕೊಂಡು, ಬಟ್ ನಾನು ಫಸ್ಟ್ ಟೈಮ್ ಇದನ್ನ ಸೂಸೈಡ್ಗೋಸ್ಕರ ಟ್ರೈ ಮಾಡಿದ್ದೆ. ಸಾಯ್ಬೇಕಂತ ಆಗ್ತಿದ್ದು, ಅದು ಹಂಗೆ ಟರ್ನ್ ಆಯ್ತು. ಅದು ಹಂಗೆ ಈ ಕೆರೆ ಬಾವಿಯಲ್ಲಿ ಯಾರೇ ಬಿದ್ರು ನಾನು ಹೋಯ್ತಾ ಇದ್ದೀನಿ. ಜೋಗ್ ಫಾಲ್ಸ್ ಅಲ್ಲಿ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಬಿದ್ದು ಸೊಂಟ ಎಲ್ಲ ಮುರಿದು ಒಂದು ವರ್ಷ ಬೆಡ್ ರೆಸ್ಟ್ ತಗೊಂಡು ಈಗ ರಿಕವರಿ ಆಗಿ ನಾನು ಹಿಂಗೆ ಅದಕ್ಕೆ ಹೋದ್ಸರಿ ಒಂದು ಕಡೆ ನನ್ನ ಆಸೆ ಏನಂದ್ರೆ ಒಂದು ಸ್ಪೋರ್ಟ್ಸ್ ಆಶ್ರಮ ಮಾಡ್ಬೇಕು. ಅದಕ್ಕೆ ಒಂದು 2 ಎಕರೆ ಜಾಗ ತಗೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಫಂಡ್ ಎಲ್ಲ ಕಲೆಕ್ಟ್ ಮಾಡ್ತೀನಿ. ನಾನು ಅಲ್ಲಿ ಫಂಡ್ ಕಲೆಕ್ಟ್ ಮಾಡಕ್ ನನಗೆ ಇಷ್ಟ ಇಲ್ಲ. ಅವ್ರ ಇವ್ರ ಹತ್ರ ದುಡ್ಡು ಕೊಡಿ ಅಂತ ಕೇಳಕ್, ಅದಕ್ಕೆ ಊರಿಗೆ ಹೋಗಿ ಎಲ್ಲಿ ದೊಡ್ಡದು ಬಿಲ್ಡಿಂಗ್ ಉಂಟು, ಬಂಡೆ ಉಂಟು, ಅದನ್ನ ಪರ್ಮಿಷನ್ ತಗೊಂಡು ಸೇಫ್ಟಿಯಿಂದ ಒಂದ್ಸರಿ ಇದು ಮಾಡ್ತೀನಿ. ಮತ್ತೆ ನಾನೇ ಯೂಟ್ಯೂಬ್ ಒಂದು ಅಪ್ಲೋಡ್ ಮಾಡ್ಕೊಂಡು ವಿಡಿಯೋನ ಸೇವ್ ಮಾಡ್ಕೊಂಡು ನಂದೇ ಚಾನಲ್ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಮಾಡ್ಕೊಂಡು ನಾನೇ ಒಂದು ಮುನ್ನುಗ್ತಾ ಎಲ್ಲ ಸೇಫ್ಟಿ. ಹೋದ್ಸರಿ ಎಲ್ಲ ಒಂದ್ ಸ್ವಲ್ಪ ದುಡ್ಡು ಬಂದಿತ್ತು, ಅದಕ್ಕೆಲ್ಲ ಎಕ್ವಿಪ್ಮೆಂಟ್ ತಗೊಂಡು ರೋಪು, ಹಾರ್ನೆಸ್, ಯಾವ ಬಂಡೆ ಸೇಫ್ಟಿ ಇಲ್ಲದೆ ಸೂಸೈಡ್ ಅಟೆಂಪ್ಟ್. ಎಲ್ಲಾರು ಡೆಲ್ಲಿಯಲ್ಲಿ ಯಾವನಾರು ಒಬ್ಬ ಬಿಲ್ಡಿಂಗ್ ಮೇಲೆಯಿಂದ ಬಿದ್ರೆ, ಬಂಡೆ ಮೇಲೆಯಿಂದ ಬಿದ್ರೆ ಮಂಕಿ ಮ್ಯಾನ್ ವಿಡಿಯೋನೇ ನೋಡಿ ಹತ್ತಿದ ಅಂದ್ಬಿಟ್ರೆ ಹೋಯ್ತು ನಾನು. ಅದಕ್ಕೋಸ್ಕರ ಸೇಫ್ಟಿ ಹಾಕೊಂಡೆ ಹತ್ತೀನಿ. ಮತ್ತೆ ಹೀಗೆ ಬೆಳ್ತಂಗಡಿಗೆ ಬಂದಾಗೆಲ್ಲ ಇಲ್ಲಿ ನನಗೆ ನಮ್ಮ ಇದ್ರ ಕಡೆ ಧರ್ಮಸ್ಥಳದ ಕಡೆ ಎಲ್ಲ ಮಿಂಚಿದಲ್ಲಿ ನನಗೆ ಇವ್ರು 2011ರಿಂದ ನನಗೆ ಸಪೋರ್ಟ್ ಮಾಡ್ತಿರೋರು, ತುಂಬಾ ಸ್ಪಾನ್ಸರ್ ಕೂಡ ಮಾಡ್ತಾರೆ, ನನಗೆ ಹೆಲ್ಪ್ ಮಾಡ್ತಿರೋರು ಕೂಡ. ಹಂಗಾಗಿ ಇಲ್ಲಿ ಬಂದ್ರೆ ಅವರೇ ಎಲ್ಲ ನೋಡ್ಕೊಂತಾರೆ. ಹಿಂಗ ಊರ್ ಜನ ನೀವೆಲ್ಲ ಮತ್ತೆ ನಮ್ಮ ಮೀಡಿಯಾದವ್ರು ಎಲ್ಲಾರು ನನಗೆ ಸಪೋರ್ಟ್ ಆಗಿ ನಿಂತ್ರಿ. ಅದಕ್ಕೆ ನಾನು ಮೊನ್ನೆ ಬಂದು ನಮ್ಮ ಯಾರೋ ಶಿವರಾತ್ರಿ ದಿವಸ ನಾನು ವಿಡಿಯೋದಲ್ಲಿ ನೋಡ್ತಿರ್ಬೇಕಾದ್ರೆ ಯಾರೋ ಕಾರಂಜಿ ಬೆಟ್ಟನ ವಿಡಿಯೋ ಮಾಡಿ ಹಾಕಿದ್ರು. ಓ ಹೌದು, ಇಲ್ಲೊಂದು ಬಂಡೆ ಉಂಟಲ್ಲ, ಟ್ರೈ ಮಾಡುವ ಅಂತ ನೋಡಿದಾಗ ಆಯ್ತಂತ ಬಂದು ಪೊಲೀಸ್ನವ್ರಿಗೆ, ದೇವಸ್ಥಾನಕ್ಕೆ ಮತ್ತೆ ಫಾರೆಸ್ಟರ್ ಮೂವರಿಗೂ ಪರ್ಮಿಷನ್ ಕೇಳಿದ್ರು. ಹುಷಾರಾಗತ್ತಪ್ಪ, ಸೇಫ್ಟಿ ಹಾಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟುಕೊಟ್ಟಾರೆ. ಅವ್ರಿಗೆ ನಾನು ಕಾನೂನು ವಿರೋಧವಾಗಿ ಏನ್ ಮಾಡಬಾರ್ದು, ಸೇಫ್ಟಿ ಹಾಕೊಂಡು ಒಂದ್ಸರಿ ಭಾನುವಾರ ಬೆಳಗ್ಗೆ ಒಂದು 9:30-10 ಗಂಟೆಗೆ ಮೇಲ್ಗಡೆಯಿಂದ ರೋಪ್, ನಾಳೆ ಶನಿವಾರನೇ ಎಲ್ಲ ರೋಪ್ ಹಾಕಿ ಎಲ್ಲ ಬರೋಂತ ಕಲ್ಲೆಲ್ಲ ಕಿತ್ತಾಕಿ ಕೊಡ್ತೀನಿ. ಈಗ ಆಲ್ರೆಡಿ ನೀವು ನಾಳೆ ಸಾಯಂಕಾಲ ಎಲ್ಲ ರೆಡಿ ಮಾಡ್ಕೊಂತೀನಿ. ರೋಪ್ ಹಾಕಿ ಎಲ್ಲ ಕ್ಲೀನ್, ಬರೋಂತ ಕಲ್ಲು ಯಾವ್ದಾರು ಕಿತ್ಕೊಂಡ್ ಬರೋದಿರ್ತದೆ ಕಿತ್ತಾಕ್ಬಿಟ್ಟು ಎಲ್ಲ ಒಂದು ಅಲ್ಲೆಲ್ಲಿ ಗ್ರಿಪ್ ಏನಾರು ಇದ್ರೆ ಒಂದು ಮುಳ್ಳು ಬ್ರಷ್ ತಗೊಂಡು ಬ್ರಷ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಭಾನುವಾರ ಬೆಳಗ್ಗೆ ಒಂದ್ಸರಿ ಕೆಳಗಿಂದ ಮೇಲೆ ಹತ್ಬಿಟ್ಟು ಅದನ್ನ ಹಂಗೆ ಮೇಲೆ ಹತ್ಬಿಟ್ಟು ಹಂಗೆ ರೋಪಲ್ಲಿ ಹೇಳ್ಕೊಂಡು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ, ಇವಾಗ ನಿಮಗೆ ಈ ಬೆಟ್ಟ ಹತ್ಬೇಕು ಅನ್ನುವಂತ ಅಭಿರುಚಿ ಅದು ಹೇಗೆ ಬಂತು ನಿಮಗೆ? ಎಷ್ಟು ವಯಸ್ಸಿನಲ್ಲಿ ಬಂತು? ನನಗೆ 2016ರಲ್ಲಿ ಸೂಸೈಡ್ಗೋಸ್ಕರ ಟ್ರೈ ಮಾಡಿದೆ. ಅದೇ ಜೀವನನೇ ಬೇಜಾರ. ನಾನು ಹುಟ್ಟಿದ್ದು ತಮಿಳ್ನಾಡು, ನಾನು ಜಾತ್ರೆಯಲ್ಲಿ ಮಿಸ್ ಆಗಿ ಬಂದವನು ಕರ್ನಾಟಕ. ಬಟ್ ನನಗೆ ಉಪವಾಸದಾಗ ಊಟ ಹಾಕಿ ಬೆಳೆಸಿದ ಕರ್ನಾಟಕ. ಹಾಗಾಗಿ ಇದು ಮಾಡ್ತೀನಿ. ನಾನು ಈ ಕಾರಂಜಿ ಬೆಟ್ಟನ ಹತ್ತಿರೋದು ಕೂಡ ರೆಕಾರ್ಡ್ ಬ್ರೇಕ್ ಇರಲ್ಲ. ಎಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷ ಶುಭಾಶಯ ಹೇಳಲಿಕ್ಕೆ ನಾನು ಈ ಕಾರಂಜಿ ಬೆಟ್ಟದ ಮೇಲೆ ನಿಂತ್ಕೊಂಡು ನಾನು ಶಿವನ ಭಕ್ತ, ಆಂಜನೇಯನ ಭಕ್ತನೇ. ಹಂಗಾಗಿ ಶಿವನ ದೇವಸ್ಥಾನ ಉಂಟು ಮೇಲೆ, ಅದನ್ನ ಹತ್ತಿ ನಾನು ಎಲ್ಲರಿಗೂ, ನಮ್ಮ ಕನ್ನಡದ ಜನಕ್ಕೆ, ನಮ್ಮ ಮಲೆನಾಡು ಕಡೆಯವರು ಎಲ್ಲರಿಗೂ ಯುಗಾದಿ ಹಬ್ಬದ ವಿಶೇಷ ತೋರ್ಸಕ್ಕೋಸ್ಕರ, ಯುಗಾದಿ ಹಬ್ಬ ಅಂದ್ರೆ ಅವ್ರಿಗೆ ವಿಶ್ ಮಾಡೋಕ್ಕೋಸ್ಕರ ಹೊಸ ವರ್ಷ. ಈಗ ಇಲ್ಲಿ ನಮ್ಮ ಈ ತುಳುನಾಡಿಗಂತ ಒಂದು ಹೊಸ ವರ್ಷ ನಮಗೆ ಕಟ್ಟಿಟ್ಟ ಬುದ್ಧಿ ಅದು. ಅದಕ್ಕೆ ಆ ಹೊಸ ವರ್ಷ ಯುಗಾದಿ ಹಬ್ಬನೇ ನಾವು ತುಂಬಾ ಆಚರಿಸ್ತೀನಿ. ಹಂಗಾಗಿ ಯುಗಾದಿ ಹಬ್ಬ ಅದ ನಾನು ವಿಶ್ ಮಾಡಕ್ಕೋಸ್ಕರ ಅದನ್ನ ಎಲ್ಲರಿಗೂ ನಮ್ಮ ಈ ವಿಡಿಯೋ ಮೂಲಕ ನಮ್ಮ ಕರ್ನಾಟಕ ಜನಕ್ಕೆ ಯುಗಾದಿ ಹಬ್ಬದ ಶುಭಾಶಯಗಳು.
ಅಂದಾಗೆ ಈಗ ಬೆಟ್ಟ ಹತ್ತುವ ಬಗ್ಗೆ ನೀವು ಯಾರನ್ನಾದ್ರೂ ಶಿಷ್ಯಂದಿರನ್ನ ಅಂದ್ರೆ ನೀವು ಹೌದು. ಕಲ್ಸ್ಕೊಡ್ತಾ ಇದ್ದೀರಿ ಯಾರಿಗಾದ್ರೂ? ನಾನು ಈ ಫುಟ್ಪಾತ್ ಅಲ್ಲಿ ಸೊಲ್ಯೂಷನ್ ಗಾಂಜಾ ಹೊಡ್ಕೊಂಡು ಪೇಪರ್ ಹಾರ್ಸ್ಕೊಂಡು ತಿರುಗೋರು, ಮತ್ತು ಅಪ್ಪ ಇದ್ರೆ ಅಮ್ಮ ಇರಲ್ಲ, ಅಮ್ಮ ಇದ್ರೆ ಅಪ್ಪ ಇರಲ್ಲ, ಎಲ್ಲ ಬಡ ಹುಡುಗರು, ಆಸಕ್ತಿ ಇರೋ ಹುಡುಗರು ನಾನೇ ಅಡಾಪ್ಟ್ ಮಾಡ್ಕೊಂಡು ಸಾಕಿ ಓದಿಸಿ ಟ್ರೈನಿಂಗ್ ಕೊಟ್ಟು ನಾನೇ ಊಟ ತಿಂಡಿ ಕೊಟ್ಟು, ಕೆಲವರು ಮಿಲಿಟರಿಗೆ ಹೋದ್ರು, ಕೆಲವರು ಪೊಲೀಸ್ ಆದ್ರು, ಕೆಲವರು ಮದುವೆ ಮಾಡಿದ್ರು, ಕೆಲವರು ಅದರ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ ನೀವು. ನನ್ನಲ್ಲೇ ನಿಂತು ಹೋಗೋರು. ನಾನು ಶನಿವಾರ ಭಾನುವಾರ ಕೋಟೆಯಲ್ಲಿ ಹತ್ತುತ್ತೀನಿ, ಅವಾಗ ಜನ ಎಲ್ಲ 10-20 ದುಡ್ಡು ಕೊಡ್ತಾರೆ. ಅದನ್ನ ವೇಸ್ಟ್ ಮಾಡಿದೆ, ನಾನು ಮಕ್ಕಳಿಗೋಸ್ಕರ ಯೂಸ್ ಮಾಡ್ತೀನಿ. ಹಂಗಾಗಿ ಈಗ ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ನೀವು? ನನಗೆ ಜೀವನನೇ ಇಲ್ಲ, ನನಗೆ ಹಿಸ್ಟ್ರಿ ಬೇಕು. ನನಗೆ ಜೀವನನೇ ಇಲ್ಲ, ಹಂಗಾಗಿ ಹಿಸ್ಟ್ರಿ ಬೇಕು. ಏನಾರು ಒಂದು ಬೇಗ ಸಾಧನೆ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕಕ್ಕೆ ನಾವೇನಾರು ಅನ್ಕೊಳ್ಳಿ. ಅಂದ್ರೆ ನೀವು ಮದುವೆ ಆಗಿಲ್ಲ, ಒಂಟಿಯಾಗಿದ್ದೀರಾ? ಇನ್ನ ಮದುವೆ ಇಲ್ಲ, ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀನಿ. ಯಾಕಂದ್ರೆ ಅಕ್ಕನ ಮಗಳು ಅದಲ್ಲ, ಅಕ್ಕ ತುಂಬಾ ಬೇಗ ಮಾಡ್ಕೊಳಪ್ಪ, ನಿನಗೆ ಅಂತ ಒಂದ್ ಬೇಕು. ಇಲ್ಲ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗೋದೇ ಇಲ್ಲ. ನೀನ್ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೆ ನಿನ್ಗೆ ಅಡಿಗೆ ಮಾಡಿ ಕೊಡಕ್ನಾರು ಒಬ್ರು ಬೇಕಾ? ಅದಕ್ಕೆ ತಕ್ಕಂತ ಫುಡ್ ಬೇಕಾ? ನೀನು ಏನೇ ಸ್ಪೋರ್ಟ್ಸ್ ಮ್ಯಾನ್ ಅಂದ್ರೂ ಫುಡ್ ಬೇಕು ಇವಾಗ ನಿನಗೆ. ಅದಕ್ಕೆ ತಕ್ಕಂತ ಮಾಡಿಕೊಡೋರು ಯಾರು? ಹೆಂಡತಿ ಆದ್ರೆ ಮಾಡಿಕೊಡ್ತಲ್ಲ, ಬೇರೆಯವ್ರನ್ನ ಯಾಕೆ ನಂಬ್ತೀಯ? ಹಂಗಂತೇಳಿ ಬೈದು ಇದು ಮಾಡ್ತಾರೆ. ಆಯ್ತು ನೋಡುವ ಅಂತ ಹೇಳಿ. ಈಗ ನೀವು ಬೆಳ್ತಂಗಡಿಗೆ ಎಷ್ಟು ಸರಿ ಬಂದಿದ್ದೀರಾ? ನಾನು ಬೆಳ್ತಂಗಡಿಗೆ ಸುಮಾರು ಸರಿ ಬಂದಿದ್ದೀನಿ, ಲೆಕ್ಕಕ್ಕೆ ಇಲ್ಲ. ನನಗೆ ಹರೀಶ್ ಪುಂಜೆ ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಹೌದು, ನಮ್ಮ ಧರ್ಮಸ್ಥಳದಿಂದ ಹೆಲ್ಪ್ ಮಾಡಿದ್ರು. ಮೇಯ್ನ್ ಆಗಿ ಇವರು ಅಪ್ಪಾಜಿ. ಅಂದ್ರೆ ಬೆಳ್ತಂಗಡಿ ಬಂದಾಗ ಪ್ರಸನ್ನರನ್ನು ನೀವು ಭೇಟಿ ಆಗ್ತೀರಿ? ಯಾಕಂದ್ರೆ ನನಗೆ ತಂದೆ ಸಮಾನ ಅವರು. ಅವ್ರು ನಾನು ಏನಾದ್ರು ತಪ್ಪು ಮಾಡಿದ್ರು ಫೋನ್ ಮಾಡಿ ಬೈತಾರೆ. ಯಾಕೆ ಮಾಡಕ್ ಹೋದೆ, ಮಾಡ್ಬಾರ್ದು ಸರ್, ಸರಿ ಆಗ್ತದೆ. ಅವ್ರು ಟಿವಿಯಲ್ಲಿ ನೋಡಿದ್ರೆ ಫೋನ್ ಮಾಡ್ತಾರೆ, ಇದು ಸರಿ ಇತ್ತು, ಚೆನ್ನಾಗಿತ್ತು ಅಂತಾರೆ. ಇದು ಸರಿ ಇಲ್ಲ ಅಂದ್ರೆ ಇದು ಸರಿ ಇಲ್ಲ, ಬೇಡ, ಇನ್ನೊಂದು ಸರಿ ಮಾಡು, ಇವಾಗ ಮಾಡಿದ್ಯಾ ಇನ್ನೊಂದು ಸರಿ ಮಾಡು, ಹುಷಾರು, ನಿನ್ ಜೀವನ ಆಯ್ತು, ಹುಷಾರು ಹುಷಾರು ಅಂತ. ಈ ಬೆಳ್ತಂಗಡಿಗೆ ಬಂದಾಗೆಲ್ಲ ಇದ್ರು ನನಗೆ ಒಂದೇ ಸ್ಥಾನದಲ್ಲಿ ಇದ್ರು. ಈಗ ಜೋಗ್ ಫಾಲ್ಸ್ ಅಲ್ಲಿ ಒಂದು ಘಟನೆ ಆಯ್ತಲ್ಲ, ಹೌದು. ಅದ್ರ ಬಗ್ಗೆ ಅದು ಯಾವ ತರ ಆಯ್ತು ಅಂತ ಸ್ವಲ್ಪ ಹೇಳ್ಬೋದಾ? ನಾನು ಜೋಗ್ ಫಾಲ್ಸ್ ನ 19 ಸರಿ ಹತ್ತಿದ್ದೀನಿ. 19 ಸರಿ ಕ್ಲೈಮ್ ಮಾಡಿದ್ನಿ. ಅದ್ರಲ್ಲಿ 9 ಸರಿ ಡೆಡ್ ಬಾಡಿ ಹೊತ್ಕೊಂಡು ಕ್ಲೈಮ್ ಮಾಡಿ. ಅಲ್ಲಿ ಯಾರೇ ಬಿದ್ರು ನಾನೇ ಹೋಗ್ತೇನೆ, ಸೆಂಟ್ರಲ್ಲಿ ಸಿಕ್ಕೊಂಡಿರುತ್ತೆ ಏನಾರ ಹಂಗೆ. ಯಾಕಂದ್ರೆ ಅಲ್ಲಿ ಯಾರೇ ಬಿದ್ರು ಅಂತ ನಾನು ಹೋಗಲ್ಲ, ನನ್ನ ಫ್ಯಾಮಿಲಿ ಒಬ್ಬರು ಅನ್ಕೊಂಡೇ ಹೋಗೋದು ನಾನು. ಒಂದು ಮನಸ್ಸು ನನ್ನ ಫೀಲ್ ಅದು. ಅದಕ್ಕೆ ನಾನು ಅಲ್ಲಿ ಅದೇ ಇದಕ್ಕೆ ಅಲ್ಲ, ಅದು ಜೋಗ್ ಫಾಲ್ಸ್ ಅಲ್ಲಿ ಮಾತ್ರ ಅಲ್ಲ, ಅಲ್ಲಿ ಸುಮಾರು ಕೆರೆ ಬಾವಿ ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ಜಾಗದಲ್ಲಿ ನಾನು ಯಾರ ಕೈಲಿ ಆಗಲ್ಲ ಅಂದ್ರೆ ನಾನು ಹೋಗಿ ಟ್ರೈ ಮಾಡ್ತೀನಿ. ತುಂಬಾ ಆತರ ತುಂಬಾ ಹೆಲ್ಪ್ ಅದೇ ನಾನು ಕಾಪಾಡ್ಕೊಂಡ್ ಬರ್ತಾ ಇದೆ. ಅದೇ ಯಾಕಂತ ಹೇಳಿದ್ರೆ ಈಗ ಜೋಗ್ ಫಾಲ್ಸ್ ನಾವು ಲಾಸ್ಟ್ ನಾವು ಕೇಳಿದಂತ ವಿಚಾರ, ನೀವು ಜೋಗ್ ಫಾಲ್ಸ್ ಇಳಿದಾಗ ಅಲ್ಲಿ ಏನೋ ಒಂದು ದುರ್ಘಟನೆ ಆಯ್ತು. ಹೌದು, ಬಿದ್ದು ಕಾಲೆಲ್ಲ ಕಟ್ಟಾಗ್ಬಿಟ್ಟಿತ್ತು. 3 ದಿವಸ ಸಿಕ್ಕೊಂಡು 36 ಗಂಟೆ ಸಿಕ್ಕೊಂಡು ಆಮೇಲೆ ಕಳ್ತೊಂಡು ಕುಟ್ಟಿ ಕುಟ್ಟಿ ಗಿಫ್ಟ್ ಮಾಡ್ಕೊಂಡಿದ್ದು ನಾನು. 36 ಗಂಟೆ? ಹೌದು, ಅವಾಗಲೇ ನಾನು ಇಷ್ಟು ದಪ್ಪ ಇದ್ದು ಆಪರೇಷನ್ ಆದ್ಮೇಲೆ. ಇಲ್ಲಾಂದ್ರೆ ನಾನು ಬರ್ತಿದ್ದಿಲ್ಲ. ಈಗ್ಲೂ ಪರವಾಗಿಲ್ಲ, ಈಗ ಮತ್ತೆ ಶುರು ಮಾಡ್ಕೊಂಡಿನಿ. ರನ್ನಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ನಾನು ಫಾರ್ಮಲ್ಲಿ ಇದೀನಿ ಅಂತ ತೋರಿಸ್ತೀನಿ. ಇನ್ನೊಂದು 2 ತಿಂಗಳಲ್ಲಿ ಒಳ್ಳೆ ಫಾರ್ಮ್ ಬಂದ್ಬಿಡ್ತೀನಿ. ಈಗಲೂ ಫಾರ್ಮಲ್ಲಿ ಇದೀನಿ, ಇನ್ನೊಂದು 2 ತಿಂಗಳಾದ್ರೆ ಇನ್ನೂ ಒಳ್ಳೆ ಫಾರ್ಮ್ ಬಂದ್ಬಿಡ್ತೀನಿ. ನನಗೆ ಇನ್ನೊಂದು ಏನಂದ್ರೆ ಸ್ಪಾನ್ಸರ್ ಇಲ್ಲಲ್ಲ. ನಾನು ಎಲ್ಲಾದ್ರೂ ಜಿಮ್ಗೆ ಹೋಗಿ ಚೆನ್ನಾಗಿ ರನ್ನಿಂಗ್ ಮಾಡಿ ಬೇಗ ಸಣ್ಣ ಆಗ್ಬೋದು. ಆದ್ರೆ ನಾನು ಬೇಗ ಸಣ್ಣ ಆದ್ರೆ ಹುಡುಗರು ಉಪವಾಸ ಇರ್ಬೇಕಾಗುತ್ತೆ. ಯಾಕಂದ್ರೆ ನಾನು ಕೋಟೆ ಹತ್ಬೇಕು, ಕೋಟೆ ಬಂದು ಏನು ಸೇಫ್ಟಿ ಇಲ್ಲದೆ ಹತ್ತೀನಿ. ಹಾಗಾಗಿ ನಾನು ಒಂದು ಕಡೆ ಕಾಲಿಟ್ರೆ ಕಾಲು ಒಂದು ಕಡೆಗೆ ಹೋಗುತ್ತೆ. ನಾ ರನ್ನಿಂಗ್ ಮಾಡಿರ್ತೀನಲ್ಲ, ಕಂಟ್ರೋಲ್ ಸಿಗಲ್ಲ. ಇಲ್ಲ ರನ್ನಿಂಗ್ ಮಾಡ್ದಂಗೆ ಕೋಟೆ ಹತ್ತಿದ್ರೆ ಚೆನ್ನಾಗಿ ಹತ್ತೀನಿ, ಬಟ್ ರನ್ನಿಂಗ್ ಮಾಡೋಕ್ಕಾಗಲ್ಲ, 2 ಹೊಡ್ತಾ ಬೀಳುತ್ತೆ. ಹಂಗಾಗಿ ಸ್ವಲ್ಪ ರನ್ನಿಂಗ್ ಮಾಡ್ತೀನಿ, ಸ್ವಲ್ಪ ಇದು ಮಾಡ್ತೀನಿ. ಯಾರು ಇದ್ದಂಥವ್ರು ಸ್ಪಾನ್ಸರ್ ಮಾಡಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಎಂಥದ ಬುರ್ಜ್ ಖಲೀಫಾ ಹತ್ತಕ್ಕೂ ರೆಡಿ ಆದ್ವಿ. ಬುರ್ಜ್ ಖಲೀಫಾದಲ್ಲಿ ನಿಮ್ಮ ಇಂಡಿಯಾದಲ್ಲಿ ಇರೋದು ಫಸ್ಟ್ ಹತ್ತು, ಆಮೇಲೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ. ಅದಕ್ಕೆ ಈಗ ಕಂಟಿನ್ಯೂ ಆಗಿ ಮಾಡ್ತೀನಿ. ಇಲ್ಲಿ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಬಿಲ್ಡಿಂಗ್ಗಳು ಕೇಳ್ತೀನಿ, ಯಾರು ಪರ್ಮಿಷನ್ ಕೊಡ್ತಿಲ್ಲ ಬಿಲ್ಡಿಂಗ್ ಹತ್ತಕ್ಕೆ. ನಮಗೆ ಭಯ ಪಡ್ತಾ ಇದ್ದಾರೆ. ಸೇಫ್ಟಿ ಹಾಕೊಂಡೇ ಹತ್ತುತ್ತೀನಿ. ವಿತೌಟ್ ಸೇಫ್ಟಿ ಅಲ್ಲ, ಸೇಫ್ಟಿ ಹಾಕಿದ್ರೆ ನೀವು ನಾನು ಏನು ಇಲ್ಲದೆ ಹತ್ತಬಹುದು ಅಂತ ಹೇಳಿ ನೀವು ಹೇಳ್ತೀರಿ. ಆದ್ರೆ ನೋಡುವವರಿಗೆ ಆ ಭಯ ಇರುತ್ತೆ, ಯಾಕಂದ್ರೆ ಏನೋ ಆಗಿ ಬಿಡತ್ತೆ ಅಂತ ಹೇಳಿ. ಈಗ ನಿಮ್ಗೆ ಆರಂಭದಲ್ಲಿ ಭಯ ಅನ್ನೋದು ಇರ್ಲಿಲ್ವಾ? ಈಗ ಬೆಟ್ಟ ಹತ್ಬೇಕಾದ್ರೆ ಭಯ ಅನ್ನೋದು ಇರ್ಲಿಲ್ವಾ ನಿಮಗೆ? ಯಾಕಂದ್ರೆ ನೀವು ಈಗ ಚಿತ್ರದುರ್ಗದಲ್ಲಿ ಕೋಟೆಯನ್ನು ಹತ್ತುವಾಗ ನಾವು ನಿಮ್ಮ ಕೆಲವು ವಿಡಿಯೋಗಳನ್ನು ನೋಡ್ತಾ ಇರ್ತೇವೆ. ಅವಾಗ ಯಾರೋ ಈಗ ಅಪ್ಪಾಜಿ ಅವರು ಹೇಳ್ತಾರೆ ನನಗೆ, ತಪ್ಪು ಮಾಡಿದ್ರೆ ಭಯ ಪಡು, ನಿನ್ನ ಸಾಧನೆಗೆ ಅದಕ್ಕೆ ಇದು ಮೆಡಲ್ ತಪ್ಪಿದ್ದಲ್ಲ, ನೀನ್ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಹಂಗಾಗಿ ಭಯ
ಅಂದ್ರೆ ಈಗ ನೋಡಿ ನಿಮ್ಮ ಈ ವಿಡಿಯೋಗಳನ್ನ ನೋಡುವಾಗ ನಮ್ಗೆ ಹೇಗೆ ಅನಿಸ್ತದೆ ಅಂತ ಹೇಳಿದ್ರೆ, ನೀವು ಹತ್ತುತ್ತಿರುವಾಗ ಒಮ್ಮೆ ಕೈ ಬಿಟ್ಟಾಗೆ ಮಾಡ್ತೀರಾ, ಅವಾಗ ಇಲ್ಲಿ ನಮ್ಗೆ ಒಂಥರ ಜಲ್ ಅಂತ ಆಗಿ ಬಿಡತ್ತೆ. ಅದು ನಿಜಾನ ಅಥವಾ ನೀವು ಸುಮ್ನೆ ತಮಾಷೆಗೆ ಮಾಡ್ತೀರಾ? ಯಾವ್ದು ನಮ್ಮ ಇಲ್ಲ, ನಾನು ಎಗ್ರಿ ಹಿಡಿತೀನಿ. ಎಗ್ರಿ ಹಿಡಿದಾಗ ಸಿಕ್ಕಿದ್ರೆ ಹಿಡ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನಾನು ವಾಪಸ್ ಹಿಡ್ಕೊಂಡು ಹೋಗಿರೋ ಮೂನೆ ಹಿಡಿದಿರ್ತೀನಿ, ವಾಪಸ್ ಬಂದು ಹಿಡಿತೀನಿ. ಅದು ನಿಮಗೆ ಅದು ನನಗೆ ಅದು ನಾರ್ಮಲ್. ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ವಾಪಸ್ ಬಂದು ಇನ್ನೊಂದು ಹೆಜ್ಜೆ ಹೋದಂಗ ನಿಮಗೆ ಅದು ಜಲ್ ಅಂದ್ಬಿಡುತ್ತೆ. ಕಾರಣ ಏನಂದ್ರೆ ನಿಮ್ ಮನಸ್ಸಿನಲ್ಲಿ ನನ್ನನ್ನ ಒಬ್ಬ ತಮ್ಮ, ಮಗ, ನನ್ನ ಫ್ಯಾಮಿಲಿಯಲ್ಲಿ ಒಬ್ಬನು ಅನ್ನೋ ಫೀಲ್ ಅದಕ್ಕೆ ಹಾರ್ಟ್ ಬೀಟ್ ಆಗಿರುತ್ತೆ. ಆದ್ರೂ ನನಗೆ ಅದೊಂದು ಮನರಂಜನೆನೂ ಆಗುತ್ತೆ. ಅದೇನು ಅಂತ ಒಂದು ಎದ್ರಿಕೊಳ್ಳೋ ಅಂತದ್ದು ಏನಿಲ್ಲ. ನಾನು ಒಂದ್ ಜಾಗದಲ್ಲಿ ಎಗ್ರಿ ಹಿಡಿತೀನಿ, ಅಲ್ಲಿ ಸಿಗ್ಲಿಲ್ಲ, ಈ ಕೈ ಇಲ್ಲೇ ಲಾಕ್ ಇರುತ್ತೆ, ಎಗ್ರಿ ಹಿಡಿತೀನಿ, ಸಿಗ್ಲಿಲ್ಲ, ನನ್ ಕಾಲ್ ಅಷ್ಟೇ ಎಗ್ರಿ ಇರುತ್ತೆ, ಕೈ ಇಲ್ಲೇ ಇರುತ್ತೆ. ಈ ಕಾಲ್ ಇಲ್ಲೇ ತನಕ ಬಂದಿರುತ್ತೆ, ಬಟ್ ಕೈ ಇಲ್ಲೇ ಇರುತ್ತೆ. ಅದು ಸಿಗ್ಲಿಲ್ಲ ಅಂದ್ರೆ ವಾಪಸ್ ಇಲ್ಲೇ ಹಿಡ್ಕೊಂತೀನಿ. ಇದನ್ನು ಬಿಟ್ಟು ಎರಡು ಕೈ ಬಿಟ್ಟು ಹಿಡಿದ್ರೆ ಮಾತ್ರ ನಾವು ಅದು ಸಿಗ್ಲಿಲ್ಲ ಅಂದ್ರೆ ಕೆಳಗ್ ಬಿಡ್ತೀವಿ. ಒಂದು ಕೈಯಲ್ಲಿ ಎಗ್ರಿ ಹಿಡಿದ್ರೆ ಕೆಳಗ್ ಬಿಡಲ್ಲ. ಈಗ ಲಾಸ್ಟ್ ನೀವು ಜಮಲಾಬಾದ್ ಬೆಟ್ಟವನ್ನು ಹತ್ತಿದ್ರಲ್ಲ, ಅದರ ಅನುಭವ ಹೇಗಿತ್ತು ನಿಮಗೆ? ಜಮಲಾಬಾದ್ ಬೆಟ್ಟ ನಿಜವಾಗ್ಲೂ ನನಗೆ ಜೋಗ್ ಫಾಲ್ಸ್ ಹತ್ತೋದಕ್ಕಿಂತ ಟಫ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಫುಲ್ ನೈಸ್, ಅಂಟ್ಕೊಂಡು ಹೋಗಿದ್ದೆ ನಾನು. ಅಲ್ಲೆಲ್ಲಿ ಹಳ್ಳ ಕಚ್ಕೊಂಡು ಬಾಡಿ ಎಲ್ಲ ಅಂಟ್ಕೊಂಡು ಹೋಗಿದ್ದೆ. ಒಂದು 300 ಅಡಿ ಮೇಲಗಡೆ ಹೋದಟ್ಟಿಗೆ ಸ್ವಲ್ಪ ಸ್ವಲ್ಪ ಗಿಡಿಯಕ್ಕೆ ಗ್ರಿಪ್ ಸಿಗುತ್ತೆ. ಒಂದು 1000 ಅಡಿ ಹೋಗಿ ಬಾಯರ್ಕೆ ಆಗ್ಬಿಡ್ತದೆ ತುಂಬಾ. ಅಲ್ಲಿ ಬಾಯರ್ಕೆ ಆಗುತ್ತೆ. ಎಲ್ಲಾರು ಒಂದ್ ಸೈಡ್ಗೆ ಒಂದು ಕಲ್ಲು ಸಂದಿ ಇದೆ, ಹಿಂಗ್ ಸೈಡ್ ಕಲ್ಲು ಬೆಳೆದೆ, ಅಲ್ಲಿ ಸೂರ್ಯನ ಕಲ್ಲೆಲ್ಲ ಸುಡೋದು. ಅವಾಗ ಕಲ್ಲು ಸಂದಿಗೆ ಹೋಗಿ ನಿಂತ್ಕೊಳ್ಳೋಣ ಅಂದ್ರೆ ಅಲ್ಲಿ ಒಂದು 20 ಜೇನ್ ಐತಿ, ಹೆಜ್ಜೆ ದೊಡ್ಡ. ಅವತ್ತು ಗಣೇಶ್ ಪೂಜಾರಿ ಅವರು ನನಗೆ ಕೆಳಗಡೆ ಅಮ್ಮನ ದೇವಸ್ಥಾನ, ಅವರು ಪೂಜಾರಿ ಮಾಡಿ ನನಗೆ ಪೂಜೆ ಮಾಡಿ ನನಗೆ ಒಂದು ಲಿಂಬೆಯನ್ನು ಕುಂಕುಮ ಹಚ್ಚಿ ಕಲಿಸಿದ್ರು. ಚಂದ್ಕೂರು ದೇವಸ್ಥಾನ. ಅದು ನಿಜವಾಗ್ಲು ಗ್ರೇಟ್ ಅನ್ನ. ನಾನು ಮ್ಯಾಕ್ ಅಲ್ಲಿ ಹೋದಾಗ ಒಂದ್ ಹುಳ ಬಲ್ದು ಎದ್ದೆದ್ದು ಅಂದ್ರೂ ಒಂದು ಹುಳ ಕಚ್ಚಲಿಲ್ಲ. ನಾನು ಹಂಗೆ ಅಲ್ಲಿಂದ ಎದ್ದು ದೇವರ ದಯ ಅಂತ ನಿಜವಾಗ್ಲು ದೇವ್ರ ಇದಾನ, ನಾನು ನಂಬ್ತೀನಿ ದೇವ್ರ. ನೀವ್ ಹೇಳಿದ್ರಿ ಈಗ ಬಾಯಾರಿಕೆ ಆಯ್ತು ಅಂತೇಳಿ. ಈಗ ಬಾಯಾರಿಕೆ ಆದಾಗ ಅಂದ್ರೆ ನೀವು ನೀರು ಏನಾದ್ರು ಹಿಡ್ಕೊಂಡು ಹೋಗ್ತೀರಾ ಹತ್ತುವಾಗ? ಅಲ್ಲಿ ನಾವು ಹತ್ತದೇ ಕಷ್ಟ ಆಗಿರ್ತೀವಿ, ನೀರು ಎಲ್ಲಿಂದ ಹಿಡ್ಕೊಂಡು ಹೋಗ್ತೀವಿ. ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಡ್ತೀವಿ, ಇಷ್ಟು ದೂರ ನಾವೇನು ಬೇಗ ಇಷ್ಟರೊಳಗೆ ನಾವು ಹತ್ತಿ ಬಿಡಬೇಕು. ಹಂಗೆ ಏನಾದ್ರು ತುಂಬಾ ತೊಂದರೆ ಆದ್ರೂ ಸೇಫ್ಟಿ ಇರುತ್ತಲ್ಲ ರೋಪಲ್ಲಿ, ಸೀದಾ ಕೆಳಗೆ ಬೇಗ ನನ್ನ ಕೈಲಿ ಆಗಲ್ಲ ಅಂತ ಒಪ್ಕೊಂಬಾರ. ಅಂದ್ರೆ ಒಂದು ನಾವು ನೋಡ್ತೀವಿ, ನನಗೆ ಹತ್ತಕ್ಕಾಗಿಲ್ಲ ಅಂದ್ರೆ ಯಾರ ಕೈಲೂ ಆಗಲ್ಲ, ಯಾಕಂದ್ರೆ ವರ್ಲ್ಡ್ ಲಿಸ್ಟ್ ಅಲ್ಲಿ ನಾನು. ಹೌದು, ಖಂಡಿತ. ಅದಕ್ಕೋಸ್ಕರ ಇದು ಮಾಡ್ತೀನಿ. ನಂದು ಈಗ ಒಂದು ಟಾರ್ಗೆಟ್ ಏನಂದ್ರೆ ಇಂಡಿಯಾದಲ್ಲಿ ಇರೋ ಬಿಲ್ಡಿಂಗ್ ಬಂಡೆನೆಲ್ಲ ಪರ್ಮಿಷನ್ ತಗೊಂಡು ಹತ್ಕೊಂತ ಹೋಗೋದು. ದಯವಿಟ್ಟು ಈ ವಿಡಿಯೋ ನೋಡೋರು ಯಾರೇ ಆದ್ರೂ ದಯವಿಟ್ಟು ಒಂದು ಬಿಲ್ಡಿಂಗ್ ಹತ್ತೀನಿ, ಬಂಡೆ ಹತ್ತೀನಿ ಅಂತಂದ್ರೆ ದಯವಿಟ್ಟು ನನಗೆ ಪರ್ಮಿಷನ್ ಮಾಡಿಕೊಡಿ. ನಾನು ಸೇಫ್ಟಿಯಿಂದ ಹತ್ತೀನಿ. ವಿತೌಟ್ ಸೇಫ್ಟಿ ಕಾನೂನಲ್ಲಿ ಅವಕಾಶ ಇಲ್ಲ, ನಾನು ಒಪ್ಕೊಂತೀನಿ. ನಾನು ವಿತೌಟ್ ಸೇಫ್ಟಿ ಹತ್ತೀನಿ. ಆದ್ರೆ ನಿಮ್ಮ ಇದಕ್ಕೋಸ್ಕರ ನಾನು ಕಾನೂನು ಪ್ರಕಾರ ಹೋಗ್ಬೇಕಂದ್ರೆ ಸೇಫ್ಟಿ ಹಾಕೊಂಡು ಹತ್ತೀನಿ, ಅವಕಾಶ ಮಾಡಿಕೊಡಿ. ನಾನು ಇದರಿಂದ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ಡ್ರೋನ್ ಇಲ್ಲ, ಆದ್ರೆ ಎಕ್ವಿಪ್ಮೆಂಟ್ ಎಲ್ಲ ತಗೊಂಡೆ. ಹೋದ್ಸರಿ ಇಲ್ಲಿ ಬಂದವರೆಲ್ಲ ತುಂಬಾ ದುಡ್ಡು ಕೊಟ್ಟಿದ್ರು. ಆ ದುಡ್ಡಲ್ಲಿ ರೋಪು ಎಕ್ವಿಪ್ಮೆಂಟ್ ಎಲ್ಲ ತಗೊಂಡೆ. ಅಂದ್ರೆ ಒಂದು ಬಂಡೆ ಹತ್ಲಿಕ್ಕೆ ಏನೇನ್ ಬೇಕೋ ಎಲ್ಲ ತಗೊಂಡೆ. ಇವಾಗ ಒಂದು ಕ್ಯಾಮ್ರಾ ಬೇಕು, ಒಂದು ಕೋಬ್ರಾ ಕ್ಯಾಮ್ರಾ ಬೇಕು, ಒಂದು ಡ್ರೋನ್ ಬೇಕು. ಆಮೇಲೆ ಎಲ್ಲಾರು ನಾವು ಸಂಚಾರಿ ಮಾಡಕ್ಕೆ ಒಂದು ಗಾಡಿ ಬೇಕು, ಸೆಕೆಂಡ್ ಹ್ಯಾಂಡ್ ಗಾಡಿ ಹುಡುಕ್ತೇವೆ. ಇನ್ನು ದುಡ್ಡೇನು ಜೋಡಿಸಿಲ್ಲ ನಾನು. ಇಪ್ಪಟ್ಟಿಗೆ ಬರೋ ದುಡ್ಡಲ್ಲಿ ಈ ಯೂಟ್ಯೂಬ್ ಅಲ್ಲಿ ಬರೋ ದುಡ್ಡು ಆ ಕಂತಿಗೆ ಹೋಗ್ಲಿ, ಅದನ್ನ 3 ಜೋಡಿಸ್ಕೊಂಡು ಇದು ಮಾಡ್ಕೊಂತ ಹೋಗ್ತೀನಿ. ನನ್ನ ಹುಡುಗರೆ ಎಲ್ಲ ವಿಡಿಯೋ ಮಾಡಕ್ ನಮ್ಮವ್ರು ಅದಾರೆ. ಇದೊಂದು ವರ್ಲ್ಡ್ ರೆಕಾರ್ಡ್ ಆದ್ರೆ ಒಂದು ಒಳ್ಳೇದು. ಎಲ್ಲರೂ ಒಂದು ಸರಿ ಇಲ್ಲಿ ಇಂಡಿಯಾದಲ್ಲಿ ಇರೋದನ್ನೆಲ್ಲ ಮುಗಿಸಿ ನಾನು ಹೊರಗಡೆ ದೇಶದಲ್ಲಿ ಹೋಗಿ ಒಂದು ಬಿಲ್ಡಿಂಗ್ ಹತ್ತಿದೆ ಅಂದ್ರೆ ನಮ್ಮ ಊರಿಗೆ ಒಂದು ಹೆಮ್ಮೆ ಬಂದ್ಬಿಡುತ್ತೆ. ಊರಿನ ಮೇಲೆ ಅಭಿಮಾನ. ಹೌದು, ನಾನು ಅಭಿಮಾನ ಅದು ಇರ್ಲೇಬೇಕು, ಎಲ್ರಿಗೂ ಇರ್ಲೇಬೇಕು. ಅಭಿಮಾನದಿಂದ ಆ ಅಭಿಮಾನವೇ ನಿಮ್ಮನ್ನು ಕಾಪಾಡ್ಕೊಂಡು ಇಲ್ಲಿ. ಆಮೇಲೆ ಇಲ್ಲಿ ಜನಗಳು ನನ್ನ ಮೇಲೆ ಇಟ್ಟರೆ ನಂಬಿಕೆಯನ್ನು ನಾನು ಉಳಿಸ್ಕೋಬೇಕಲ್ಲ. ನಾನು ಉಪಸ್ಥಿತಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ನಾನು ನಿಲ್ಸಿದ್ದೆ ಕರ್ನಾಟಕ, ಈ ಮಣ್ಣಿನ ಜನ. ಆ ಮಣ್ಣಿನ ಜನಕ್ಕೆ ನಾನು ಋಣವಾಗಿ ಇಲ್ಲ ಅಂದ್ರೆ ನಿಯತ್ತಾಗಾರ ಇರ್ಬೇಕು. ಈಗ ನಿಮ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಅಂತೇಳಿ ನಾವು ಕೇಳ್ಪಟ್ಟೆವು, ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಇದು ಜ್ಯೋತಿ ಅಲಿಯಾಸ್ ಕೋತಿರಾಜ್ ಅಂತ ನನ್ನ ಜೀವನ ಕಥೆನ ಪಿಕ್ಚರ್ ಮಾಡಿದ್ರು. 2015ರಲ್ಲಿ 14ರಲ್ಲಿ ರಿಲೀಸ್ ಆಗಿ 15ಕ್ಕೆ ಸ್ಟೇಟ್ ಅವಾರ್ಡ್ ಬಂತು ಮೂವಿಗೆ. ಸ್ಟೇಟ್ ಅವಾರ್ಡ್ ಬಂತು. ಬಟ್ ನನಗೆ ಶೂಟಿಂಗ್ ಇನ್ನ ಕ್ಲೈಂಬಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಂದೇ ಜೀವನ ಕಥೆನ ದ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಅಂತ ಒಂದು ಇಂಗ್ಲಿಷ್ ಪಿಕ್ಚರ್, ಆಸ್ಟ್ರೇಲಿಯಾದವರು. ಒಂದು 40% ಶೂಟಿಂಗ್ ಮುಗಿದತ್ತೆ, ಇನ್ನು 60% ಆಯ್ತು. ಆ ಪಿಕ್ಚರ್ ಪ್ರೊಡ್ಯೂಸರ್ ಏನೋ ಇದಾಗಿಬಿಟ್ರು, ನಿಲ್ಸಿದ್ದಾರೆ. ಆಸ್ಟ್ರೇಲಿಯಾದಿಂದ ಹಾಲಿವುಡ್ ಮೂವಿ ಇದು. ನಂದೇ ಜೀವನ ಕಥೆನ ಶೂಟಿಂಗ್ ಮಾಡಿದ್ರು. ಬಟ್ ಯಾಕೊಂಡು 4 ವರ್ಷದಿಂದ ನಿಂತಿದೆ ಅದು. ಹಂಗಾಗಿ ನಾನು ಅದ್ರ ಕಡೆ ಜಾಸ್ತಿ ಗಮನ ಇಲ್ಲ. ನಾನು ಸಾಧನೆ ನಾವು ಮಾಡ್ಕೊಂಡು ಹೋಗೋಣ. ಅದರಲ್ಲಿ ಏನಾದ್ರು ಪಿಕ್ಚರ್ ಏನಾದ್ರು ಫುಲ್ ಶೂಟಿಂಗ್ ಮಾಡಿದ್ರೆ ಅದರಲ್ಲಿ ನನಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ.
ಅಂದ್ರೆ ಒನ್ ಆಫ್ ದ ಪಾರ್ಟ್ನರ್ ನಾನು. ಅಂದ್ರೆ ಸ್ಟೋರಿ ಕತೆ ಎಲ್ಲ ನಾನೇ ಆಕ್ಟಿಂಗ್ ನಾನೇ ಮಾಡೋದ್ರಿಂದ ಪಿಕ್ಚರ್ ಅಲ್ಲಿ 100 ರೂಪಾಯಿ ಬಂದ್ರೆ ನನಗೆ ಸ್ವಲ್ಪ ಕೊಡೋದು. ಅದು ಲೈಫ್ ಲಾಂಗ್ ಯೂಟ್ಯೂಬ್ ಅಲ್ಲಿ ಬಂದ್ರು ನನಗೆ ಒಂದ್ ಸ್ವಲ್ಪ ಕೊಡೋದು, ಆ ತರ ಮಾತುಕತೆ ಇದೆ. ಹಂಗೆ ಕಂಟಿನ್ಯೂ ಆಗೋದು. ಇನ್ನ ಶೂಟಿಂಗ್ ನಿಂತದ, ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅಂತ ನೋಡುವ. ಇವಾಗ ನಿಮ್ ಜೊತೆ ಹುಡುಗರು ಇದ್ದಾರೆ ಅಂತ ಹೇಳಿ, ಹೌದು, ಅವರಿಗೆ ಈಗ ಬೆಟ್ಟ ಎಲ್ಲ ಹತ್ತಲಿಕ್ಕೆ ಅವ್ರಿಗೆಲ್ಲ ಎಲ್ಲ- ಸೇಫ್ಟಿ ಹಾಕಿ ಹತ್ತಿಸ್ತೀನಿ, ವಿತೌಟ್ ಸೇಫ್ಟಿ ಹೌದು. ಎಲ್ಲರೂ ಸೇಫ್ಟಿ ಹಾಕಿ ಹತ್ತಿಸ್ತೀನಿ. ಎಲ್ಲರೂ ಚೆನ್ನಾಗುತ್ತೆ. ಈಗ ಸಣ್ಣ ಸಣ್ಣ ಹುಡುಗರು ಅದಾರೆ, Okay. ದೊಡ್ಡವರೆಲ್ಲ ಮಿಲಿಟರಿ ಅದು ಇದಕ್ಕೆ ಹೋಗ್ಬಿಟ್ಟು. ಈಗ ಎಷ್ಟು ಮಂದಿ ಇದ್ದಾರೆ ನಿಮ್ ಜೊತೆ? ಈಗ 11 ಜನ ಅದಾರೆ. 11 ಮಂದಿ ಇದ್ದಾರೆ. ಚಿಕ್ಕ ಎಲ್ಲ ಓದ್ತಾರೆ. ದುರ್ಗದವರೇ? ಹೌದು, ಅಲ್ಲಿ ಬಡ ಹುಡುಗರು, ಸ್ವಲ್ಪ ಈ ಅಪ್ಪ ಇದ್ರ ಅಮ್ಮ ಇರಲ್ಲ. ಅಲ್ಲಿ ಸುತ್ತಮುತ್ತ ಸ್ಲಮ್ ಇದೆ. ಮಮ್ಮ ಚಿಕ್ಕಪ್ಪ ಅಮ್ಮ ಅಣ್ಣ ಅಂದ್ಕೊಂಡ್ ಬರ್ತಾರೆ. ಎಲ್ಲರೂ ಬರ್ರಿ ಅದ್ ಕರ್ಕೊಂಡು ಹೋಗಿ ಬಡ್ಡೆ ಹಚ್ಚೋದು. ಸೇಫ್ಟಿ ಇದೆ, ಯಾಕಂದ್ರೆ ನಾನ್ ತಿಂದು ನೋವು ಅಲ್ವಾ. ಅವ್ರಿಗೆ ಒಂದು 10 ಅಡಿ ಕೆಳಗೆ ಹತ್ತಿದ್ರೆ ಕೆಳಗೆ ಬೆಡ್ ಹಾಸ್ಕೊಂಡು ಹತ್ತಿದ್ರು. ತುಂಬಾ ದೊಡ್ಡದು ಹತ್ತಾರ ಅಂದ್ರೆ ಆಗ್ಲಿ ಜ್ಯೋತಿರಾಜ್ರವ್ರೆ, ಬಹಳ ಖುಷಿ ಆಯ್ತು ನಿಮ್ಮಲ್ಲಿ ಮಾತಾಡಿ. ಇವಾಗ ನಾಡ್ದು ನೀವು 23 ತಾರೀಕಿಗೆ ಬೆಳಿಗ್ಗೆ 9 ಗಂಟೆ. ಕಾರಿಂಜೇಶ್ವರ ಬೆಟ್ಟವನ್ನು ಬೆಳಗ್ಗೆ 9 ಗಂಟೆಗೆ ಹತ್ತಾ ಇದ್ದೀರಾ. ಹೌದು. ಆ ಶುಭವಾಗ್ಲಿ ನಿಮಗೆ. ನೀವು ಅಂದ್ಕೊಂಡಿರುವಂತ ಎಲ್ಲಾ ಕೆಲಸಗಳು ದೇವರ ದಯದಿಂದ ನೆರವೇರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಿದ್ದೇನೆ.